ಹಾಯ್! ಪ್ರೇಮಲೋಕ ಚಾನಲ್‌ಗೆ ಸ್ವಾಗತ. ನನ್ನ ವಿಡಿಯೋ ನಿಮ್ಗೇನಾರ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಬನ್ನಿ ಇವತ್ತು ಮನೇಲೆ ಗೋಬಿ ಮಂಚೂರಿ ಹೇಗ್ ಮಾಡೋದು ಅಂತ ನೋಡೋಣ. ಸ್ವಲ್ಪ ಕೋಸ್ ತಗೊಂಡಿದೀನಿ. ಅದನ್ನ ಸಣ್ಣದಾಗಿ ಹೆಚ್ಕೋಬೇಕು. ಸಣ್ಣದಾಗಿ ಹೆಚ್ಕೊಂಡು ಆಮೇಲೆ ಒಂದ್ ಬಟ್ಲು ಮೈದಾ ಹಿಟ್ಟು ತಗೊಳ್ಳೋಣ. ಮೈದಾ ಹಿಟ್ಟು ಹಾಕಿ ಹಾಗೆ ಒಂದ್ ಬಟ್ಲು ಕಾರ್ನ್ ಫ್ಲೋರ್ ತಗೊಳ್ಳೋಣ. ಎರಡನ್ನು ಕೂಡ ಅದಕ್ಕೆ ಕೋಸ್ ಏನ್ ಹೆಚ್ಚಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಬಿಡೋಣ. ಇವಾಗ ನಾವು ಒಂದು 3 ಸ್ಪೂನು ಖಾರದ ಪುಡಿ ತಗೊಳ್ಳೋಣ. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಮತ್ತೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಇಷ್ಟು ಹಾಕಿ ನೀಟಾಗಿ ನಾವು ಕೈ ಸಹಾಯದಿಂದ ನೀಟಾಗಿ ಎಲ್ಲ ಮಿಕ್ಸ್ ಮಾಡೋಣ. ಅದನ್ನ ನಿಧಾನಕ್ಕೆ ಮಿಕ್ಸ್ ಮಾಡಿ, ಯಾಕಂತಂದ್ರೆ ಕೋಸಲ್ಲಿ ಸ್ವಲ್ಪ ನೀರಿನಂಶ ಇರುತ್ತೆ. ಅದು ನೀರು ಬಿಟ್ಟಾಗ ನಮಗೆ ನೀರು ಬಹಳ ತಗೊಳಲ್ಲ ಅದು. ಹಂಗಾಗಿ ಫಸ್ಟ್ ನಾವು ಹದವಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಇವಾಗ ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ, ಹಂಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಅದನ್ನ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂತ ಬರೋಣ. ಇದು ಬೋಂಡಾ ಹಿಟ್ಟಿನಕ್ಕಿಂತನೂ ಸ್ವಲ್ಪ ಗಟ್ಟಿ ಬರಬೇಕು. ನೋಡಿ ರೆಡಿ ಆಯ್ತು. ಈ ತರ ಈ ಕಡೆ ಸೈಡ್ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಈ ತರ ರೆಡಿ ಆಗಿದೆಯಲ್ಲ. ಇವಾಗ ನಾನು ಎಣ್ಣೆ ಕಾಯಕ್ಕಿದ್ದೆ ಅಂದಲ್ಲ, ಅದಕ್ಕೆ ಎಲ್ಲ ನಿಧಾನಕ್ಕೆ ಬಿಡೋಣ. ಸಣ್ಣ ಸಣ್ಣದಾಗಿ ಒಂದೊಂದೇ ಬಿಡ್ತಾ ಹೋಗೋಣ. ಯಾಕಂದ್ರೆ ಎಲ್ಲ ಬಿಡಿ ಬಿಡಿ ಆಗಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ. ಉರಿ ಸ್ವಲ್ಪ ಜಾಸ್ತಿನೇ ಇರಲಿ. ಇದು ಚಿಕ್ಕ ಉರಿ ಸ್ವಲ್ಪ ಕಡಿಮೆ ಇದ್ರೆ ಅದಷ್ಟು ಚೆನ್ನಾಗಿ ಬೇಯಲ್ಲ ಅಂತ. ಆಮೇಲೆ ರೋಸ್ಟ್ ಕೂಡ ಬರಲ್ಲ ಅಷ್ಟಾಗಿ ಅಂತ. ಇದು ಗೋಬಿ ಅಂದ್ರೆ ಸ್ವಲ್ಪ ರೋಸ್ಟ್ ಬರ್ಬೇಕಲ್ಲ, ಅದಕ್ಕೆ. ಇವಾಗ ಸ್ವಲ್ಪ ತಿರ್ಗ್ಸಿ ಹಾಕ್ಬಿಡೋಣ ನಾವು. ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಅವಾಗ ಮಾಡ್ತಾ ಇರ್ತೀವಿ. ನೋಡಿ ಈ ತರ ಬಿಡಿ ಬಿಡಿಯಾಗಿ ಬರ್ಬೇಕಿದು. ನೀವು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಮನೇಲಿ ಒಂದ್ಸಲಿ ಟ್ರೈ ಮಾಡಿ. ನೋಡಿ ರೆಡಿ ಆಯ್ತಲ್ಲ. ಇದೇ ತರ ಎಲ್ಲ ಫಸ್ಟಿಗೆ ಎಲ್ಲ ಮಾಡಿ ಎತ್ತಿಟ್ಕೊಬಿಡಿ. ಇವಾಗ ನಾವು ಇದಕ್ಕೆ ಬೇಕಾಗಿರೋ ಸಾಸ್ ರೆಡಿ ಮಾಡ್ಕೊಳ್ಳೋಣ ಬದಿಗೆ. ಸಾಸಿಗೆ ನಾವು ಏನೇನು ಬೇಕು ಅಂದ್ರೆ 4 ಟೊಮೊಟೊ ಹಣ್ಣು, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿ ಇದ್ರೆ ಸಾಕು. ಆಮೇಲೆ 4 ಸ್ಪೂನ್ ಸಕ್ಕರೆ ತಗೋಬೇಕು. ಇದಕ್ಕೆ ಸ್ವಲ್ಪ ಸ್ವೀಟ್ ಬೇಕು ಸಾಸಿಗೆ. ಅದನ್ನ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊ ಬಂದ್ಬಿಡೋಣ. ಈ ಸೈಡು ನಾವು ಒಂದು ಬಾಣಲೆ ಇಟ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಬಿಡೋಣ. ಇವಾಗ ಸ್ವಲ್ಪ ಎಣ್ಣೆ, ಒಂದ್ 2 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಬಿಡೋಣ. ಇವಾಗ ಎಣ್ಣೆ ಕಾದಿದೆ. ಇವಾಗ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ರಲ್ಲ, ಒಂದೂವರೆ ಗೆಡ್ಡೆ ಈರುಳ್ಳಿ ಆದ್ರೆ ಸಾಕಾಗುತ್ತೆ ಇದಕ್ಕೆ. ಈರುಳ್ಳಿ ಹಾಕ್ಬಿಡೋಣ ಇವಾಗ. ಇಲ್ಲೊಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಮಿಕ್ಸಿ ಮಾಡ್ಕೊ ಬಂದ್ವಲ್ಲ ಟೊಮೊಟೊ ಸಾಸ್, ನಾವು ಅದನ್ನ ಇದಕ್ಕೆ ಹಾಕ್ಬಿಡೋಣ. ಇವಾಗ 2 ಬೌಲ್ ಆಗಿತ್ತು. 2 ಬೌಲ್ ಹಾಕಿ 1 ಲೋಟ ನೀರು ಹಾಕ್ತಾ ಇದ್ದೀನಿ ನಾನು. ಕುದ್ದು ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ಕಡಿಮೆ ಆಗುತ್ತೆ. ಅದು 2 ಬೌಲ್ ಇದಕ್ಕೆ 1 ಗ್ಲಾಸ್ ನೀರು ಹಾಕಿದ್ರೆ ಸಾಕಾಗುತ್ತೆ. ಸ್ವಲ್ಪ
ಕಾರ್ನ್ ಫ್ಲೋರ್ ಹಾಕೊಂಡ್ಬಿಡೋಣ ಇದಕ್ಕೆ. ಆಮೇಲೆ ರುಚಿ ತಕ್ಕಷ್ಟು ಸ್ವಲ್ಪ ಖಾರದ ಪುಡಿ, ಯಾಕಂದ್ರೆ ಅಲ್ಲಿ ಖಾರದ ಪುಡಿ ಹಾಕಿದಾಗ ಸ್ವಲ್ಪ ಕಡಿಮೆ ಅನಿಸುತ್ತೆ, ಇಲ್ಲೊಂದು ಸ್ವಲ್ಪ ಖಾರದ ಪುಡಿ ಹಾಕಿ. ಕಲರು ಚೆನ್ನಾಗಿ ಕಾಣುತ್ತೆ ಇದು. ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದ್ರೆ ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಇವಾಗ. ಇದೊಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಇವಾಗ ಬಾಯಿ ಮುಚ್ಚಿಬಿಡೋಣ. ಕುದ್ದಿದೆ ನೋಡಿ, ಈ ತರ ಚೆನ್ನಾಗಿ ಕುದಿಬೇಕು. ಕುದ್ದೊಂದು ಸ್ವಲ್ಪ ಗಟ್ಟಿ ತರ ಅನಿಸುತ್ತೆ ಇದು. ಚೆನ್ನಾಗಿ ಬಂದಿರುತ್ತೆ. ಈಗ ಮನೆಯಲ್ಲೇ ಸಾಸ್ ರೆಡಿ ಆಗಿತ್ತಲ್ಲ, ಇದನ್ನ ಮತ್ತೊಂದು ಪಾತ್ರೆಗೆ ಒಂದು 3 ಸ್ಪೂನ್ ಹಾಕಂತ ಇದೀನಿ. ಹಾಕೊಂಡು ಅವಾಗಲೇ ಗೋಬಿ ರೆಡಿ ಮಾಡ್ಕೊಂಡಿದ್ವಲ್ಲ ನಾವು, ಅದನ್ನ ಇದಕ್ಕೆ ಹಾಕಿ ಕೈ ಆಡ್ಬೇಕು. ನೋಡ್ರಿ, ಇದು ಇವಾಗ ಹಾಕ್ತಾ ಇದೀನಲ್ಲ, ಚೆನ್ನಾಗಿ ಅದು ಮಿಕ್ಸ್ ಆಗ್ಬೇಕು. ಹಂಗಾಗಿ ಚಂದ ಕುದೀತಾ ಇರ್ಬೇಕಾದ್ರೆ ನಾವು ಹಾಕ್ಬೇಕು. ನೀಟಾಗೆಲ್ಲ ಮಿಕ್ಸ್ ಮಾಡ್ಬಿಡಿ. ಅದು ನೀರಿನ ಅಂಶ ಇರುತ್ತಲ್ಲ, ಅದೆಲ್ಲ ಅದ್ರೊಳಗೆ ಹೀರ್ಕೋಬೇಕು. ಅದು ಎಲ್ಲೂ ಅದು ಇರಬಾರ್ದು. ಅವಾಗ ಅದು ನಮಗೆ ರೋಸ್ಟ್ ಇರೋದು ಚೆನ್ನಾಗಿ ಆಗುತ್ತೆ. ಅದು ನೋಡಿ ರೆಡಿ ಆಯ್ತು ಇವಾಗ ಗೋಬಿ. ಅದು ಇವಾಗ ನಾವು 1-2 ಬೌಲಿ ಹಾಕಿ ತೋರಿಸ್ತಾ ಇದೀನಿ ನೋಡಿ. ಅದ್ರ ಮೇಲೆ ಸ್ವಲ್ಪ ಸಣ್ಣ ಸಣ್ಣದ ಈರುಳ್ಳಿ ಹಾಕಿ ಇಟ್ಕೊಂಡು ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮಾಡಿ ನೋಡಿ.